ಏನಾಯ್ತು ಕಾಮಿನಿ? ಓಹೋ, ಗಾಡಿ ನಿಂತೋಯ್ತು. ಗಾಡಿ ನಿಂತೋಯ್ತು? ನೆವರ್ ಮೈಂಡ್, ಒಳ್ಳೇದಾಯ್ತು. ಈ ಸುಂದರವಾದ ಪ್ರದೇಶದಲ್ಲಿ ನನ್ನ ಈ ಸುಂದರಿ ಒಂದು ಮುತ್ತು ಕೊಡೋ ಚಾನ್ಸು. ಮೊದ್ಲು ಮನೆಗೆ ಹೋಗೋಣ, ಲೇಟ್ ಆಯ್ತು. ಗಾಡಿಗೆ ಏನಾಗಿದೆ ನೋಡಿ. ಓ, ಯು ಆರ್ ಕರೆಕ್ಟ್. ಹೌದಲ್ವಾ? ಲೇಟ್ ಆದ್ರೆ ಅಮ್ಮ ಗಾಬರಿ ಪಡ್ಕೋತಾರೆ. ಕಾಮಿನಿ, 1 ಮಿನಿಟ್. ಓ, ಛೇ, ರೇಡಿಯೇಟರ್ ನೀರೇ ಇಲ್ಲ. ಈಗೇನ್ ಮಾಡೋದು? 1 ಮಿನಿಟ್. ಡಿಯರ್, ಹೆಂಡತಿ ಪ್ರೇಮದಲ್ಲಿ ಎಂಥ ಸುಖ ಇರುತ್ತೆ ಅಂತ ಈಗ ಗೊತ್ತಾಯ್ತು. ನಿನ್ನ ನೋಡಿದ್ರೆ ನನ್ ಮೈಯೆಲ್ಲ ಜುಮ್ ಅನ್ನತ್ತೆ. ಯಾವಾಗ್ಲೂ ತಬ್ಕೊಂಡೇ ಇರೋಣ ಅನ್ಸುತ್ತೆ. ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ವಲ್ಲೇ? ನಿಮ್ಮಂಥ ಗಂಡ ಸಿಗೋಕೆ ನಾನು ಅದೃಷ್ಟ ಮಾಡಿದ್ದೆ. ಈಗ ಹೋಗಿ ನೀರ್ ತಗೊಂಡ್ ಬನ್ನಿ. ಓಕೆ. ನಮ್ಮ ಅಮ್ಮ ನೋಡಿದ ತಕ್ಷಣ ನೀನು ಇಂಗ್ಲೆಂಡ್ ನಮಸ್ಕಾರ ಮಾಡ್ಬಿಡ್ಬೇಡ ಏನು? ಯಾಕೆಂದ್ರೆ ಅವಳು ತುಂಬಾ ಹಳೆ ಕಾಲದವಳು. ಸ್ವಲ್ಪ ಭಯ ಭಕ್ತಿಯಿಂದ ಸೊಂಟ ಬಗ್ಸಿ ನಮಸ್ಕಾರ ಮಾಡಿದ್ರೆ ಐಸ್ ಕರ್ಗೋಗ್ಬಿಡ್ತಾಳೆ ನಮ್ಮಮ್ಮ. ನಿನಗೆ ನಮ್ ಥರ ನಮಸ್ಕಾರ ಮಾಡಕ್ ಬರೋಲ್ಲ ಅಲ್ಲ? ಫಾರಿನ್ ಅಲ್ಲಿ ಇದ್ದು ಇದೆಲ್ಲ ನಿನಗೆ ಹೇಗೆ ಗೊತ್ತಾಗತ್ತೆ ಹೇಳು? ನಾನ್ ತೋರ್ಸ್ಕೊಡ್ತೀನಿ ನೋಡು. ನಾನು ಮಾಡ್ದ ಹಾಗೆ ನೀನ್ ಮಾಡ್ಬೇಕು, ರೈಟ್? ಮೊದಲು ಈ ಸೊಂಟನ ಹೀಗ್ ಬಗ್ಸಿ ಅಮ್ಮನ ಕಾಲುಗಳನ್ನ ಕೈಯಿಂದ ಹಿಡ್ಕೊಂಡು, ಅತ್ತೆ ನೀನ್ ನನ್ಗತ್ತೆ ಅಲ್ಲ, ನನ್ನ ತಾಯಿ ಸಮಾನ, ನಿನ್ ಪಾದವೇ ಗತಿ, ನೀನ್ ನನಗೆ ಆಶೀರ್ವಾದ ಮಾಡೋವರೆಗೂ ನಿನ್ ಕಾಲುಗಳು ನಾನು ಬಿಡೋದೇ ಇಲ್ಲ ಅಂತ ಏನ್ ಮಾಡ್ತಾ ಇದ್ಯಾ? ಹೊತ್ತಿಗೆ ಹಿಡಿದಿದ್ಯಾ? ನನ್ ಕಂದ, ದೇವ್ರು ನನಗೆ ಎಂತ ಅನ್ಯಾಯ ಮಾಡ್ಬಿಟ್ನಪ್ಪ. ಎಲ್ಲಾ ಕೆಲ್ಸನ ಮುಗಿಸ್ಕೊಂಡು ಹೆಂಡತಿನ ಕರ್ಕೊಂಡು ಸಂತೋಷವಾಗಿ ಮನೆಗೆ ಬರ್ತೇನೆ ಅಂತ ಹೇಳಿ ಸಾವಿನ ಜೊತೆ ಮನೆಗೆ ಬಂದ್ಬಿಟ್ಟಿಯಲ್ಲಪ್ಪ. ನನ್ ಬಿಟ್ಟು ಯಾಕೆ ಹೊರಟೋದೆ ರವಿ? ನೀನಿಂದ ನಾನು ಹೇಗಪ್ಪ ಬಾಳ್ನೆ ನನ್ ಕಂದ? ರವಿ, ಕಾಳಿಕಾದೇವಿ, ಚಾಮುಂಡೇಶ್ವರಿ, ನೀನು ಜಗತ್ತಿಗೆ ತಾಯಿ. ತಾಯಿ ಮನಸ್ಸು, ಅವಳ ಸಂಕಟ ಏನು ಅಂತ ನಿನಗೆ ಗೊತ್ತಿಲ್ವಾ? ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಟ್ಟೆ. ನೀನು ತ್ರಿಶೂಲ ಹಿಡ್ಕೊಂಡಿರೋದು ದುಷ್ಟರನ್ನು ಕೊಲ್ಲೋಕ ಅಥವಾ ಏನು ಅರಿದ ನನ್ನ ಮಗನ್ ಕೊಲ್ಲೋಕ? ಹೇಳಮ್ಮ, ಹೇಳು. ನೀನು ಜಗತ್ತಿಗೆ ತಾಯಿ ಆಗಿರ್ಬೋದು, ಆದ್ರೆ ನನ್ ಮಗನಿಗೆ ನಾನ್ ತಾಯಿ. ಹೆತ್ತ ತಾಯಿ ಋಣವನ್ನು ತೀರಿಸಲೇಬೇಕು. ನನ್ ರವಿ ನನಗೆ ಬೇಕು. ನೀನ್ ನನ್ ಮಗನ ಕೊಡ್ಲೇಬೇಕು. ನೀನು ಕೊಡದೆ ಹೋದ್ರೆ ನಾನು ನಿನ್ನ ಬಿಡೋಲ್ಲ, ಖಂಡಿತ ಬಿಡೋಲ್ಲ, ಖಂಡಿತ ಬಿಡೋಲ್ಲ. ನನ್ ರವಿ ಬದುಕಿ ಬರ್ಲೇಬೇಕು. ಹೆತ್ತ ತಾಯಿ ಋಣವನ್ನು ತೀರಿಸಲೇಬೇಕು. ಅಪಿಷ್ಟೇ, ನನ್ನ ಅನ್ನದಲ್ಲಿ ವಿಷ ಬೆರೆಸಿ ನನ್ನನ್ನು ಸಾಯಿಸ್ಬೇಕು ಅಂತಿದೀಯಾ? ಇಲ್ಲ ಅತ್ತಿಗೆ, ಖಂಡಿತ ಇಲ್ಲ. ನಾನಂತ ಕೆಲಸ ಮಾಡೋಲ್ಲ, ದಯವಿಟ್ಟು ಅಂತ ಮಾತಾಡ್ಬೇಡಿ. ಅಕಸ್ಮಾತ್ ನಾನು ಇಲ್ಲಿಗೆ ಬಂದೆ, ಬೆಕ್ಕಿಗೆ ಒಂಚೂರು ಅನ್ನ ಆಗ್ತೆ, ಅದು ಸತ್ಯದಿಂದ ತಾನೇ ನೀನು ವಿಷ ಹಾಕಿದ್ಯಾ ಅಂತ ಗೊತ್ತಾಯ್ತು. ಇಲ್ದೇ ಇದ್ರೆ ನನ್ನ ತಂಗಿ ತಾನೇ ಸಾಯ್ತಾ ಇದ್ದಿದ್ದು. ಅಣ್ಣ, ಪೊಲೀಸಿಗೆ ಫೋನ್ ಮಾಡು. ಶಾಂತಾ ಪ್ರಸಾದ್ ವರ್ಮಾ ಅವರ ಅರಮನೆಗೆ
ಯಾವತ್ತು ಪೊಲೀಸ್ ಬಂದಿಲ್ಲ, ಬರ್ಕೂಡ್ದು. ಕಾಮಿನಿ, ಮಗ ಸತ್ ದುಃಖ ನನಗಿನ್ನೂ ಆರಿಲ್ಲಮ್ಮ. ಅಷ್ಟರಲ್ಲೇ ಈ ಕೆಲಸದವ್ರ ಮುಂದೆಲ್ಲ ಹೀಗೆಲ್ಲ ಅವಮಾನ ಮಾಡ್ತಾ ಇದೆಯಲ್ಲ, ಇದು ನ್ಯಾಯನಾ? ಈ ಮನೆ ಘನತೆ ಗೌರವ ಎಲ್ಲ ನನ್ ಮಗನ್ ಜೊತೆಲೆ ಕಳಿಸ್ಬಿಟ್ಟಿಯಮ್ಮ. ನಾವಿಲ್ಲಿದ್ರೆ ನಿನಗ್ ತೊಂದ್ರೆ, ನಾವೆಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೇವೆ. ಈ ಅರಮನೆ ನಿಂದೆ ಅಮ್ಮ. ಸುಖವಾಗಿರು, ಸುಖವಾಗಿರು. ಜ್ಯೋತಿ, ಇವತ್ತಿಗೆ ನಮಗೆ ಈ ಮನೆ ಋಣ ತೀರ್ತಮ್ಮ. ನಡಿ ಹೋಗೋಣ. ಇರಿ ಇರಿ, ವೇಟ್ ವೇಟ್. ಆಟೋಗ್ರಾಫ್ ಪ್ಲೀಸ್. ನಾನೇ ಬೃಂದಾವನ ಎಕ್ಸ್ಪ್ರೆಸ್. ಡಾಕ್ಟರ್ ದಯಾಳ್, ಎಕ್ಸ್ಕ್ಯೂಸ್ ಮೀ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ರಾಜಾ. ಮೀಟ್ ಮಾಡಿ ಎಷ್ಟೋ ವರ್ಷಗಳಾದ್ರೂ ಕೂಡ ಇನ್ನು ಜ್ಞಾಪಕ ಇಟ್ಕೊಂಡಿದೆಯಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಮೀಟ್ ಮಾಡೋ ಸ್ಥಳ ಅಂಥದ್ದು. ನಾನು ಬೃಂದಾವನ್ ಎಕ್ಸ್ಪ್ರೆಸ್ ಅಲ್ಲಿ ಹಾಡ್ತಿದ್ದಾಗ ನೀನ್ ತಾನೇ ಆಸೆ ಪಟ್ಟು ನಾನು ಹಾಡು ಕೇಳ್ತಾ ಇದ್ದದ್ದು, ಬೆಂತಟ್ ಪ್ರೋತ್ಸಾಹ ಕೊಟ್ಟಿದ್ದು. ಅದೆಲ್ಲ ಯಾಕೀಗ? ನಾವು ಯುವರ್ ಅ ಗ್ರೇಟ್ ಸಿಂಗರ್. ಅದೇ ತಪ್ಪು. ಈಸ್ ಓನ್ಲಿ ಎ ಸಿಂಗರ್. ಆ ಗ್ರೇಟ್ ಅನ್ನೋದು ನಾನು. ಯು ನೋ ವೈ? ಅವನಿಗೆ ಚಾನ್ಸ್ ಕೊಟ್ಟಿದ್ದು ನಾನು. ಐ ಆಮ್ ದಿ ಮೇಕರ್. ಮಿಸ್ಟರ್ ಒಬಿರಾಯ್, ಸಿನ್ಸ್ ಯು ಆರ್ ದ ಮೇಕರ್, ಐ ಆಮ್ ರಿಕ್ವೆಸ್ಟಿಂಗ್ ಯು. ನನ್ನ ಫ್ರೆಂಡ್ ಚಂದುಲಾಲ್ಗೆ ರಾಜನ್ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅವನ ಮಗಳ ಮದ್ವೆಲ್ ರಾಜ ಹಾಡಿದ್ರೆ 25,000 ರೂಪಾಯಿ ಕೊಡ್ತೀನಿ. ಇಂಪಾಸಿಬಲ್, ಇಂಪಾಸಿಬಲ್. ಐ ವಿಲ್ ನೆವರ್ ಅಲೋ ರಾಜಾ ಟು ಸಿಂಗ್ ಇನ್ ಎನಿ ಪ್ರೈವೇಟ್ ಫಂಕ್ಷನ್ಸ್ ಆರ್ ಪಾರ್ಟೀಸ್. ನನಗೆ ಫೂಲ್ ಅನ್ಕೊಡ್ರ? ಒಂದ್ ಜುಜ್ಬಿ 1,000 ರೂಪಾಯಿಗೋಸ್ಕರ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋಕೆ? ನಮ್ ರಾಜ ಯಾವ ಚಂದುಲಾಲ್ ಮನೆಯಲ್ಲೂ ಹಾಡೋಲ್ಲ, ಯಾವ ಇಂದುಲಾಲ್ ಮನೆಯಲ್ಲೂ ಹಾಡೋಲ್ಲ. ಯು ನೋ ವೈ? ಅವನ್ನ ತಯಾರು ಮಾಡಿದ್ದು ನಾನು. ಐ ಆಮ್ ದಿ ಮೇಕರ್. ಸರ್, ನಾನು ನಿಮ್ ಮಿತ್ರ ಸರ್. ಮಿತ್ರ ಆದ್ರೆ ಮನೆಗೆ ಬನ್ನಿ, ಕಾಫಿ ಕುಡೀರಿ. ಬಟ್ ಇನ್ ಬಿಸ್ನೆಸ್ ನೋ ಮಿತ್ರ, ನೋ ಕಾತ್ರ. ಹಾಗೂ ನನ್ನ ಪರ್ಮಿಷನ್ ಇಲ್ಲದೆ ಒಂದ್ ವೇಳೆ ಹಾಡ್ದ ಅಂತಂದ್ರೆ ಹಿ ವಿಲ್ ಲೂಸ್ ಹಿಸ್ ಜಾಬ್. ನೋ ದಟ್? ಹಲೋ, ಯಾರು? ರಂಗನಾ? ರಂಗ, ನಾನು ರಾಜ ಮಾತಾಡ್ತಿರೋದು. ಇವತ್ತು ನನ್ನ ಹಳೆಯ ಸ್ನೇಹಿತನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಅಮ್ಮಂಗೆ ಹೇಳಿ ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡಿಸು. ಚಿಕನ್ ಕೂಡ ಮಾಡಿಸು. ಓಕೆ? ಏನಯ್ಯ ಇದು ಆಶ್ಚರ್ಯ? ನನಗೆ ಅಪ್ಪ ಅಮ್ಮ ಯಾರಿಲ್ಲ, ನಾನು ಒಬ್ಬ ಅನಾಥ ಅಂತ ಹೇಳ್ತಾ ಇದ್ದೆ. ಈಗ ಹಣ ಬಂದ ತಕ್ಷಣ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ರಾ? ಎಲ್ಲ ದೇವ್ರ ದಯೆ. 10 ಜನರ ಮುಂದೆ ಹಾಡ್ತಿದ್ದ ನನ್ನನ್ನ 16,000 ಜನರ ಮುಂದೆ ಹಾಡೋ ಹಾಗೆ ಮಾಡಿದ್ರು ಒಬ್ರು. ಅದಕ್ಕೆ ಅವ್ರನ್ನ ಡ್ಯಾಡಿ ಅಂತ, ಅವ್ರ ಹೆಂಡತಿನ ಮಮ್ಮಿ ಅಂತ ಕರಿತೀನಿ. ಯಾರಪ್ಪ ಗಾಡ್ ಫಾದರು? ಹೌರಾ ಹೋಟೆಲ್ ಪ್ರೊಪ್ರೈಟರ್ ಮಿಸ್ಟರ್ ಓಬಿರಾಯ್. ಓ, ಓಬೆರಾಯ್. ಹೌದು. ನೀನ್ ಮನೆಗೆ ಬಂದು ನೋಡು, ಆಗ ನಿನಗೆ ಗೊತ್ತಾಗತ್ತೆ ನಾನು ಎಷ್ಟು ಅದೃಷ್ಟಶಾಲಿ ಅಂತ. ಬಾ ಹೋಗೋಣ.